ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಒಂದು ಸ್ಪೆಷಲ್ ಆದಂಥ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನು ರೆಸಿಪಿ ಅಂತ ಹೋಗ್ತಾ ಹೋಗ್ತಾ ಮುಂದೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪು ಹಾಲು ಪೌಡರನ್ನು ತೊಗೊಂಡಿದ್ದೀನಿ, ಮಿಲ್ಕ್ ಪೌಡರನ್ನು. ಮತ್ತು 1/4 ಕಪ್ಪಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಮತ್ತು ನೋಡಿ, ಹಾಲು ಪೌಡರ್ ತೊಗೊಂಡಿದ್ದೀನಲ್ವಾ, ಅದರಲ್ಲಿ ಅರ್ಧ ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಮತ್ತು ಫುಡ್ ಕಲರನ್ನು ಯೂಸ್ ಮಾಡಿದ್ದೀನಿ. ಮತ್ತು ತುಪ್ಪ ಕೂಡ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೆ ತೊಗೊಂಡಿರೋ ಅಂಥ ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಹಾಲು ಹಾಕಿದ್ಮೇಲೆ ಅದಕ್ಕೆ 1 ಸ್ಪೂನು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತೊಗೊಂಡಿರೋ ಅಂಥ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ತುಪ್ಪ ಹಾಲು ಮಿಕ್ಸ್ ಆಗಿದ್ದಾಯಿತು. ಈಗ ತೊಗೊಂಡಿರೋ ಅಂಥ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಈಗ ಹಾಲಿನೊಂದಿಗೆ ಕರಗಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟಾಗ ಅದು ಕುದಿ ಬರ್ತಾ ಇರುತ್ತಲ್ವ, ಸ್ಟವ್ ಹಚ್ಕೊಂಡಿರ್ತೀವಲ್ಲ, ಸಣ್ಣ ಉರಿ ಇಟ್ಕೊಂಡಿರ್ತೀವಿ. ನೋಡಿ, ಈಗ ಅದು ಕುದಿ ಬಂದಿದೆ. ತೊಗೊಂಡಿರೋ ಅಂಥ ಹಾಲು ಪೌಡರನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗಂಟು ಇಲ್ದಲೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ. ಪಾನ್ನ ಬಿಡ್ತಾ ಬರುತ್ತೆ, ತುಪ್ಪ ಸೇರಿಸಿರ್ತೀವಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಪಾನ್ನ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನಾದ್ಕೊಳ್ಬೇಕು ಅಲ್ಲೇ. ಕೈ ಬಿಡಲಾರ್ದಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಎಲ್ಲ ಕಡೆನೂ ನೀಟಾಗಿ ಬಿಸಿ ಆಗುತ್ತೆ. ಬಿಸಿಯಾಗಿ ಚೆನ್ನಾಗಿ ಬಂಟ್ ಥರ ಬರುತ್ತೆ. ಬಂಟ್ ಬರುತ್ತೆ ಅಂತ ಹೇಳ್ತಾರಲ್ಲ, ಬಂಟ್ ಬರೋವರೆಗೂ ಕಲಿಸ್ಕೋಬೇಕು ಅಂತ. ಆ ಥರ ಬಂಟ್ ಬರುತ್ತೆ, ಅಂಟು ಥರ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಆಲ್ಮೋಸ್ಟ್ ಇದು ಆಗಿದೆ. ನೋಡಿ, ಇದರಲ್ಲಿ ಅರ್ಧ ತೆಗೆದ್ಬಿಟ್ಟು ಅರ್ಧನ ಪಾನ್ನಲ್ಲೇ ಉಳಿಸ್ಕೊಳ್ತಾ ಇದ್ದೀನಿ. ಅರ್ಧ ಮಾತ್ರ ಕೆಳಗಡೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಲಿ ಅದು ಸ್ವಲ್ಪ. ಈಗ ಇದಕ್ಕೆ ಫುಡ್ ಕಲರನ್ನು ಆ್ಯಡ್ ಮಾಡೋಣ. ನೋಡಿ, ಫುಡ್ ಕಲರನ್ನು ನಾನು ಫುಡ್ ಕಲರ್ ಪೌಡರನ್ನು ತೊಗೊಂಡು ಹಾಲಲ್ಲಿ 1 ಸ್ಪೂನ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಲರು ಚೇಂಜ್ ಆಗುತ್ತೆ. ಅದು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ. ಆಗಿದೆ. ಈಗ ಅದು ಸೈಡಲ್ಲಿ ಇಟ್ಕೊಂಡು ನೋಡಿ, ಫಸ್ಟು ವೈಟನ್ನು ನಾವು ತೆಗೆದಿಟ್ಟಿದ್ವಲ್ಲ, ಅದು ಆರ್ಕೊಂಡಿದೆ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಬಾಲ್ಸನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆದಂಥ ರೆಸಿಪಿ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ. 5 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು. ಅದು ಆರ್ಕೊಳ್ಳಿ, ಪಾನಲ್ಲೇ ಬಿಟ್ಟಿದ್ದೀನಿ, ಆರ್ಕೊಳ್ಳಿ. ನೋಡಿ, ಅದನ್ನು ಕೂಡ ಆರಿದ್ಮೇಲೆ ಈ ರೀತಿ ಅದೆಷ್ಟು ಉಂಡೆ ಆಗುತ್ತೋ ಇದನ್ನು ಅಷ್ಟೇ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನೋಡಿ, ಈ ಥರ ಫಸ್ಟು ಆರೆಂಜ್ ಕಲರ್ದನ್ನ ಈ ಥರ ಮಾಡಿಕೊಂಡು ಆ ವೈಟದನ್ನ ಮಧ್ಯಕ್ಕೆ ಸೇರಿಸಿದ್ದೀನಿ. ನೋಡಿ, ಈ ಥರ ಕವರಿಂಗ್ ಮಾಡಿ ಹೋಳಿಗೆ ಪ್ಯಾಕ್ ಮಾಡ್ತೀವಲ್ಲ, ಆ ಥರ ನೋಡಿ ಹಿಂಗೆ ಪ್ಯಾಕ್ ಮಾಡಿಬಿಟ್ಟು ಒಂದು ಸುತ್ತಿಸ್ಕೊಳ್ಳೋಣ ಕೈಯಲ್ಲಿ ಚೆನ್ನಾಗಿ. ನೋಡಿ, ಆಯಿತು. ಈಗ ಇದು ಇದೇ ರೀತಿ ಎಲ್ಲವನ್ನೂ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಮೇಲ್ಗಡೆ ನಾನು ಗೋಡಂಬಿನ ಇಟ್ಬಿಟ್ಟು ಡೆಕೋರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೋತಿಚೂರು ಲಡ್ಡು ಥರ ಕಾಣಿಸ್ತಾ ಇದೆ, ಬಟ್ ಮೋತಿಚೂರು ಲಡ್ಡು ಅಲ್ಲ ಇದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ಈಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಬೇಕಿತ್ತು, ಇನ್ನೂ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ಸಾಫ್ಟಾಗಿದೆ. ಇನ್ನು ಆರ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ. ಬೇಕರಿಗಳಲ್ಲೆಲ್ಲ ಸಿಗುತ್ತಲ್ವ, ಬರ್ಫಿ ಟೈಪ್ ಇರುತ್ತೆ, ತುಂಬಾ ಚೆನ್ನಾಗಿತ್ತು ನೋಡಿ. ಒಳಗಡೆದು ವೈಟ್ ಸ್ಟಫಿಂಗು, ಸುತ್ತ ಎಲ್ಲ ಆರೆಂಜು, ಸೂಪರಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿದಂಥ ರೀತಿ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಏನು ಅನ್ನಿಸ್ತು ಈ ರೆಸಿಪಿ ನೋಡಿ ಮರಿದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಮಾಡೋವಂಥ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ. ಹಾಗೆ ಲೈಕ್ ಕೊಡಿ. ವಿಡಿಯೋ ನೋಡಿದವರು ಯಾರೂ ಕೂಡ ಒಂದು ಲೈಕ್ ಕೊಡ್ತಿಲ್ಲ, ಯಾಕೆ? ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡೋದೇ ನಮಗೆ ನೆಕ್ಸ್ಟು ಒಂದು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ಅಷ್ಟು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.